ರಣಭೂಮಿಯ ಪರಿಯ ವಿಜಯ ವಿಜಯ ಪಾತ ಪರಮಾತ್ಮ ವಿಜಯ ಜವದೊಳ್ ವೀಕ್ಷಿಸೈ ಮೆರವಿ ರಣಭೂಮಿಯ ಪರಿಯ ವಿಜಯ ವಿಜಯ ಪತ ಬಾರೈ ಮುರುಳಿಧರ ಬಾರೈ ಮುರುಳಿಧರ ರಣದೊಳು ಜಯವನ್ನು ಪಡೆಯುವ ಬೇಗನೆ ವಾಸುದೇವ ಪಾತ ರಣದೊಳು ಜಯವನ್ನು ಪಡೆಯುವ ಬೇಗನೆ ಬಾರೈ ಮುರುಳಿಧರ ಮಹಾಭೀಕರ ಜಯ ಧ್ವನಿ ಪರ ಪ್ರಕಾಶು ಕೃಪಾಣು ಭಯಂಕರ ಪತ ಜನಾರ್ದನ ಮಹಾಭೀಕರ ಜಯ ಧ್ವನಿ ಪರ ಸಖಾಸು ಕೃಪಾಣು ಭಯಂಕರ ಮಹಾಪ್ರತಿಕ ಬಹು ಪದಾತಿ ಪರಿರುದ ಪತ ವಾಸುದೇವ ಮಹಾಪ್ರತಿಕ ಬಹು ಪದಾತಿ ಪರಿರುದ ಮಹಾಕ್ರಾರಿ ಪಟ ಸಮಕ್ರಾಂತ ವಿಜಯ ಜವದೊಳ್ ವೀಕ್ಷಿಸೈ ಮೆರವಿ ರಣಭೂಮಿಯ ಪರಿಯ ವಿಜಯ ವಿಜಯ ಪತ ಭಾರ್ತನು ಯುದ್ಧಕ್ಕೆ ನಿಲ್ಲುವ ಧೀರರಾರು ತೋರಿಸೆ ವಾಸುದೇವ ಪತ ಭಾರ್ತನು ಯುದ್ಧಕ್ಕೆ ನಿಲ್ಲುವ ಧೀರರಾರು ತೋರಿಸೈ ಈ ರಣದೊಳು ಜಯವನ್ನು ಪಡೆಯುವ ಬೇಗನೆ ವಾಸುದೇವ ಧನಂಜಯ ಈ ರಣದೊಳು ಜಯವನ್ನು ಪಡೆಯುವ ಬೇಗನೆ ಭಾರೈ ಮುರುಳಿಧರ ರಣದೊಳು ಜಯವನ್ನು ಪಡೆಯುವ ಬೇಗನೆ ರಣದೊಳು ಜಯವನ್ನು ಪಡೆಯುವ ಬೇಗನೆ ಭಾರೈ ಮುರುಳಿಧರ ಅಹಿತ ನಿವಹ ಯೋತ ತೋರೋ ಗಗನ ಸಂಗೀತ ಮೆರವ ವಿಭವ ಮುದಿತ ಪಾರ್ಥ ಅಹಿತ ನಿವಹ ಯೋತ ತೋರೋ ಗಗನ ಸಂಗೀತ ಮೆರವ ವಿಭವ ಮುದಿತ ತೃಗಿನ ರೋಜು ಕುಲ ಮಹಾಬ್ದಿನಿ ಕಿಲ ಪಾರ್ಥ ತೃಗಿನ ರೋಜು ಕುಲ ಮಹಾಬ್ದಿನಿ ಕಿಲ ತೃಗಿನ ರೋಜು ಕುಲ ಮಹಾಬ್ದಿನಿ ಕಿಲ ಧನಂಜಯ ತೃಗಿನ ರೋಜು ಕುಲ ಮಹಾಬ್ದಿನಿ ಕಿಲ ನೃಪ ಭರಿತ ಕುರು ವಿಜಯ ಪರಿಕಲಿತ ನೃಪ ಭರಿತ ಕುರು ವಿಜಯ ಪರಿಕಲಿತ ನೃಪ ಭರಿತ ಕುರು ವಿಜಯ ಪರಿಕಲಿತ ವಿಜಯ ಜವದೊಳ್ ವೀಕ್ಷಿಸೈ ಮೆರವಿ ರಣಭೂಮಿಯ ಪರಿಯ ವಿಜಯ ವಿಜಯ ಹರಗಳಿಂ ಹರಿಗಳ ಶಿರಗಳಂ ಕಡಿಯುವೆ ವಾಸುದೇವ ಹರಗಳಿಂ ಹರಿಗಳ ಶಿರಗಳಂ ಕಡಿಯುವೆ ಈ ಧನದೊಳ್ಳು ಜಯವನ್ನು ಪಡೆಯುವ ಬೇಗನೆ
ಈ ಕಣದೊಳು ಜಯವನ್ನು ಪಡೆಯುವ ಬೇಗನೆ ಬಾರೈ ಮುರುಳಿದಾರ ಕಣದೊಳು ಜಯವನ್ನು ಪಡೆಯುವ ಬೇಗನೆ ವಾಸುದೇವ ಧನಂಜಯ ಕಣದೊಳು ಜಯವನ್ನು ಪಡೆಯುವ ಬೇಗ ಬಾರೈ ಮುರುಳಿದಾರ 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 ವಾಸುದೇವ ಧನಂಜಯ ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ವೀರ ಯೋಧರನ್ನು ನನಗೊಂದು ಸಾರಿ ತೋರಿಸು ದುರ್ಯೋಧನ ಹಿತಕಾಂಕ್ಷಿಯಿಂದ ತಮ್ಮ ಪ್ರಾಣಗಳನ್ನು ತೃಣಪ್ರಾಯರಾಗಿ ಪರಿಗಣಿಸಿ ಈ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ವೀರ ಯೋಧರನ್ನು ನನಗೊಂದು ಸಾರಿ ತೋರಿಸು ವಾಸುದೇವ. ನಿನ್ನಿಚ್ಛೆ ಅರ್ಜುನ. ನೋಡು ಅರ್ಜುನ, ಕೌರವರ ಚದುರಂಗ ಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಿಂದ ಉಲ್ಮಿಲಿತವಾದ ಸಾಗರದಂತೆ ಕಾಣುತ್ತಿದೆ. ಇತ್ತ ನೋಡು ಪಾರ್ಥ, ಕೌರವೇಶ್ವರನು ತನ್ನ ಪ್ರಿಯ ಕರ್ಣನಾದ ದುಶ್ಯಾಸರೊಡನೆ ಸೈನ್ಯಾಚರಣೆಯನ್ನು ಪರಿಶೀಲಿಸುತ್ತಿರುವನು. ಅವರ ಹಿಂದೆ ಸಿಂಧು ರಾಜ ಶಕುನಿ ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರ್ರಶ್ವದಲ್ಲಿ ಕುಳಿತಿರುವವರೇ ಕೌರವೇಶ್ವರನ 98 ಮಂದಿ ಸಹೋದರರು. ಆ ಸಮೂಹದಲ್ಲಿ ದುರ್ಯೋಧನನ ಮಕ್ಕಳು ಸಹ ಇರುವರು. ಅವರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು. ದ್ರೋಣನ ಪಾರ್ಶ್ವದಲ್ಲಿ ವಲ್ಕಲಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವನೇ ಅಶ್ವತ್ಥಾಮನು ಪಾರ್ಥ. ಇತ್ತ ನೋಡು ಪಾರ್ಥ, ಸ್ವರ್ಣಮಯವಾದ ಅಷ್ಟಾತ ಶೋಭಿತ ರಥದಲ್ಲಿ ಕುಳಿತಿರುವ ಶ್ವೇತವ್ಯಸನಧಾರಿ ಕೌರವರ ಸೈನಾಧಿಪತಿ ಭೀಷ್ಮನು. ನೆರೆಗೂದಿಲಿಂದ ತುಂಬಿದ ಅವನ ಮಸ್ತಕದಲ್ಲಿ ವಜ್ರ ಖಚಿತವಾದ ಅಧಿಕಾರ ಮುಕುಟವೂ ಬೆಳೆದುತ್ತಿರುವುದು ಪಾರ್ಥ. ಆತನು ನಿಮ್ಮ ಪಿತಾಮಹನು, ಭರತ ವಂಶದ ಕೀರ್ತಿ ಜ್ಯೋತಿ. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೊಂದು ಸಾರಿ ವಂದಿಸು. ಆಜ್ಞೆ ಮಾಧವ. ಭೀಷ್ಮನ್ ಕುರುಪಿತಾಮಹ, ಈ ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ಈ ನನ್ನ ಜೀವನದಲ್ಲಿ ಎಂಥ ಪವಿತ್ರವಾದ ಸಮಯ. ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ತಿಳಿಸಬಲ್ಲನಾದರೆ ಇದೇನು ಅರ್ಜುನನ ಪತನವೋ ಅಥವಾ ಉತ್ಥಾನವೋ? ಪರಮಾತ್ಮ ಮಿತ್ರ, ಏನಾಯ್ತು? ಏಕೆ ವಿಚಲಿತನಾಗಿರುವೆ? ಜಾರುತ್ತಿದೆ ಗಾಂಡೀವ ಜನಾರ್ದನ. ಧನಂಜಯ, ಜಾರುತ್ತಿದೆ ಗಾಂಡೀವ ಹಾರುತ್ತಿದೆ ಬಾಂಧವರ ಕೊಲ್ಲಲಾರದೆ ಪರಮಾತ್ಮ. ಗುರು ಬಾಂಧವರ ಕೊಲ್ಲಲಾರದೆ ಕರದ ಚಾಪವು ಜಾರುತಿಹುದು ಜನಾರ್ದನ. ಒಂದು ಸಾರಿ ಕುರು ಸೈನ್ಯದ ಕಡೆ ದೃಷ್ಟಿಸಿ ನೋಡಿ ವಾಸುದೇವ. ಭೀಷ್ಮನು ಪೂಜ್ಯ ಪಿತಾಮಹ, ಆಚಾರ್ಯ ದ್ರೋಣರ ಹಸ್ತ್ರ ಶಿಕ್ಷಣವನ್ನು ಕೊಟ್ಟ ಗುರು. ಪೂಜಾರ್ಹರಾದ ಇವರ ಮೇಲೆ ಬಾಣವನ್ನು ತೊಡುವುದೇ? ಗುರುವದೆಯಿಂದ ಲಭಿಸುವ ಸಂಪತ್ತಿಗಿಂತಲೂ ಈ ಭಿಕ್ಷಾವೃತ್ತಿಯೇ ಶ್ರೇಷ್ಠವಾದದ್ದು. ಪರಮಾತ್ಮ, ಬಂಧು ಬಾಂಧವರಿಂದ ತೊಯ್ದು ರಾಜಭೋಗವನ್ನು ಅನುಭವಿಸುವ ಇಚ್ಛೆಯೂ ನನಗಿಲ್ಲ. ಅಶಾಶ್ವತವಾದ ರಾಜಲೋಪಕ್ಕೊಳಗಾಗಿ
ಶಾಶ್ವತವಾದ ಧರ್ಮವನ್ನು ನಾಶ ಮಾಡಲು ನನ್ನಿಂದ ಆಗದು ವಾಸುದೇವ, ನನ್ನಿಂದ ಆಗದು. ನನಗೆ ಈ ಯುದ್ಧವೇ ಬೇಡ, ರಥವನ್ನು ಹಿಂದಿರುಗಿಸು ಮಿತ್ರ. ಇದೇನು ಅರ್ಜುನ? ಭೂತತ್ವಾ ಕಶ್ಮಲವಿದಂ ವಿಷಮೇ ಸಮೋಪಸ್ಥಿತಂ ಅನಾರ್ಯಜಷ್ಟಂ ಮಸ್ವಾರ್ಗಮಾಂ ಕೀರ್ತಿ ಕರಮಾರ್ಜುನ ಮಸ್ವಾರ್ಗಮಾಂ ಕೀರ್ತಿ ಕರಮಾರ್ಜುನ. ಅರ್ಜುನ, ಪರಮಾತ್ಮ, ಈ ವಿಷಮಾವಸರದಲ್ಲಿ ನಿನ್ನಲ್ಲಿ ಇಂತಹ ಕಶ್ಮಲ ಭಾವವು ಹೇಗೆ ಹುಟ್ಟಿತು? ಅನಾರ್ಯ ಕ್ಷತ್ರಿಯ ವೀರನಾಗಿ ಅನಾರ್ಯನಂತೆ ವರ್ತಿಸುವೆಯ? ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರ್ಕದ ಮಾರ್ಗವನ್ನು ಹೊಡೆಯಬೇಡ. ನರನೆಂದು ಹೆಸರಾಗಿ ಏಡಿ ಎಂಬ ನಿಂದನೆಯನ್ನು ಸಹಿಸಲಾರೆನು. ನೀನು ನಿನ್ನ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಕಥಂ ಭೀಷ್ಮಂ ಮಹಂ. ಪರಮಾತ್ಮ, ಕಥಂ ಭೀಷ್ಮಂ ಮಹಂ ಸಂಖ್ಯೆ ದ್ರೋಣಾಂಚ ಮಧುಸೂದನ ವಿಶುಬೀನ ವೃದ್ಧೋ ಸ್ವಾಮಿ ಪೂಜಾರ್ಹವರಿ ಮಧುಸೂದನ ಪೂಜಾರ್ಹವರಿ ಮಧುಸೂದನ. ಪರಮಾತ್ಮ, ಧನಂಜಯ, ಜನಾರ್ದನ, ಧನಂಜಯ, ಘೋರತರ ಘೋರತರ ಘೋರಿತವೋ ಸಮರವೋ ಎದುವರ ವಾಸುದೇವ. ಧನಂಜಯ, ಮಹಾ ಘೋರತರ ಘೋರತರ ಘೋರಿತವೋ ಸಮರವೋ ಎದುವರ ಎಣದಿ ಪೊರೆವಾ ಮಹಾ
ಅಂಗ ಪ್ರತ್ಯಂಗಗಳಲ್ಲಿಯೂ ದಾರುಣ ಜ್ವಾಲೆ. ಬೇಸಿಗೆಯ ಬಿಸಿಲಿಂದ ಬೆಂದ ತಾವರಂತೆ ಮುಖವು ಬಾಡುತ್ತಿರುವುದು. ಶರೀರದಲ್ಲಿ ಕಂಪನವು ರೋಮಾಂಚನ ಹುಟ್ಟಿರುವುದು. ಕೈಕಾಲುಗಳು ಕಂಪಿಸುತ್ತಿರುವುದು. ಗಾಂಡೀವವು ಕೈಯಿಂದ ಕಳಚಿತು. ಕಾಲುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲ ವಾಸುದೇವ, ತ್ರಾಣವಿಲ್ಲ. ನಾನು ನೋಡುತ್ತಿರುವುದೇನನ್ನು? ನಿನ್ನೊಡನೆ ಯುದ್ಧ ಮಾಡಲು ಸಿದ್ಧವಾಗಿರುವ ಕ್ಷತ್ರಿಯ ಯೋಧರನ್ನು. ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ನಾದಿಗಳು, ಮಿತ್ರರು, ಸಹೋದರರು. ಇವರೆಲ್ಲಷ್ಟು ಜನರ ಧಮನಿಗಳಲ್ಲಿ ಭರತ ವಂಶದ ಪವಿತ್ರವಾದ ರಕ್ತವು ಹರಿಯುತ್ತಿರುವುದೆಂಬುದನ್ನು ನೀನು ಬಲ್ಲೆಯ ಪರಮಾತ್ಮ. ರಾಜ್ಯದ ಮೇಲಿನ ಹಾಸೆಯಿಂದ ಇವರನ್ನು ವಧಿಸಲು ನನ್ನಿಂದ ಆಗದು ವಾಸುದೇವ, ನನ್ನಿಂದ ಆಗದು. ನನಗೆ ಸ್ವಜನವದೆಯು ಸಮ್ಮತವಲ್ಲ. ಯಾರು ವಧಿಸುವುದು ಅರ್ಜುನ? ಹಳ್ಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ಹರಿದು ಓಟ ಬಟ್ಟೆಯನ್ನು ಬಿಸಿಟು ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವನು. ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮನ ಅವಸಾನವಲ್ಲ. ಈ ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಿಕಾದಿ ಅವಸ್ಥೆಗಳು ಪ್ರಾಪ್ತವಾಗುವಂತೆ ಮಾನವನಿಗೆ ದೇಹಾಂತರ ಪ್ರಾಪ್ತಿಯು ಸಹಜವಾದದ್ದು. ಪಂಡಿತನಾದವನು ಅದರ ಸಲುವಾಗಿ ದುಃಖಿಸುವುದಿಲ್ಲ. ನೀನು ಈ ಭೀಷ್ಮ, ದ್ರೋಣ, ನೀನು ನಾನು ಕೂಡ ಅನೇಕ ಸಾರಿ ಜನಿಸಿರುವುದು, ಮುಂದೆಯೂ ಜನಿಸುವೆವು. ಜನ್ಮ ಮೃತ್ಯುಗಳು ಆತ್ಮನ ಅನಂತದ ಪ್ರವಾಸದ ಎರಡು ಅಂತರಗಳು. ಹುಟ್ಟಿದವರಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಿತವಾಗಿರುವುದು. ಅವಶ್ಯವಾಗಿ ಆಗಬೇಕಾದದಕ್ಕೆ ಮೂಢನಂತೆ ಚಿಂತಿಸಿ ಫಲವೇನು? ಯುದ್ಧವು ಕ್ಷತ್ರಿಯನ ಧರ್ಮ. ನೀನು ನಿನ್ನ ಧರ್ಮವನ್ನು ಪಾಲನೆ ಮಾಡು ಪಾರ್ಥ. ಪರಮಾತ್ಮ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮ ರಕ್ಷಣೆಯೋ ಧರ್ಮ ನಾಶನವೋ? ಉಭಯಭ್ರಷ್ಟನಾಗದಂತೆ ನನಗೊಂದು ಗತಿಯನ್ನು ತೋರಿಸು ಪರಮಾತ್ಮ. ಕರ್ಮವು ಸ್ವಧರ್ಮ ಪಾಲನೆ. ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು. ಪರಧರ್ಮ ಅವಲಂಬನವು ಅನರ್ಥಕಾರಿ. ಪರಧರ್ಮ ಅವಲಂಬನ ಅನರ್ಥಕಾರಿ. ನೆನಪಿರಲಿ ಅರ್ಜುನ, ಇದು ಧರ್ಮಯುದ್ಧ. ನೀನು ಈ ಯುದ್ಧದಿಂದ ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸ ಪಾಪಕ್ಕೆ ಗುರಿಯಾಗುವೆ, ಅಕೀರ್ತಿ ಬಾಧನೆನಿಸಿವೆ. ನಿನ್ನಂತ ಸಂಭಾವಿತನಿಗೆ ಅಕೀರ್ತಿಯು ಮರಣಕ್ಕಿಂತ ಘೋರತರವು. ಶತ್ರುಗಳು ಏಡಿ ಎಂದು ಹೊಳೆಯುವರು, ಮಿತ್ರರು ಆತ್ಮೀಯರು ವಂಚಕನನ್ನು ನಿಂದಿಸುವರು. ಆದ್ದರಿಂದ ಆಗಬೇಕಾದುದಕ್ಕೆ ಚಿಂತಿಸಿ ನಿಮ್ಮ ಬಿಟ್ಟು ಹೇಳ್ಬೇಕಾಗಿದ್ರೆ ನಮ್ಗೆ ಯಾಕೆ ಹೇಳಕ್ ಬರ್ತದೆ? ನಿಮ್ಮ ಒಂದು ಹೇಳಿ. ಅಕೀರ್ತಿ ಬಾಧನೆನಿಸುವೆ. ನಿನ್ನಂತ ಸಂಭಾವಿತನಿಗೆ ಅಕೀರ್ತಿಯು ಮನಕ್ಕಿಂತ ಘೋರತರವು. ಶತ್ರುಗಳು ಏಡಿ ಎಂದು ಹೊಳೆಯುವರು, ಆತ್ಮೀಯರು ವಂಚಕನನ್ನು ನಿಲ್ಲಿಸುವರು. ಈ ಮನೋವಿಕಾರವನ್ನು ಬಿಟ್ಟು ಸಧರ್ಮವನ್ನು ಪಾಲನೆ ಮಾಡು. ಕರ್ಮವು ಪೌರುಷದ ಲಕ್ಷಣ. ಅಕರ್ಮಣ್ಯನಾದ ಮಾನವನ ಜೀವಂತ ಶವದಂತೆ. ಸರ್ವರ ನಿಂದನೆಗೂ ಪಾರ್ಥನು, ಸರ್ವರಿಂದಲೂ ಅಜ್ಞಾನದಿಂದ ನೀನು ಕರ್ಮ ಭ್ರಷ್ಟನಾಗಬೇಡ ಪಾರ್ಥ. ಪರಮಾತ್ಮ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮ ರಕ್ಷಣೆಯೋ ಧರ್ಮ ನಾಶನವೋ? ಉಭಯಭ್ರಷ್ಟನಾಗದಂತೆ ನನಗೊಂದು ಗತಿಯನ್ನು ತೋರಿಸು ಪರಮಾತ್ಮ. ಕರ್ಮವು ಮಾನವ ಜೀವನದ ರಾಜಮಾರ್ಗ. ನೀನೀಗ ಕರ್ಮ ತತ್ಪರನಾಗು. ಫಲಾಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವು ಅವನ ಅಧೀನದಲ್ಲಿಲ್ಲ. ಅನಾಥಾಸಕ್ತ ಚಿತ್ತನಾಗಿ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಾನ ಭಾವದಿಂದ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ. ಅಸ್ತ್ರಗಳನ್ನು ಧರಿಸು. ಎಲ್ಲಿ ಅಸ್ತ್ರಗಳನ್ನು ಧರಿಸು. ಕರ್ಮ ಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆಯುವ ಪಾರ್ಥ. ಅಸ್ಥಿರ ಪಾರ್ಥ. ಪರಮಾತ್ಮ, ಅಸ್ಥಿರ ದೇಹಂ ಕೀರ್ತಿ ಶಾಶ್ವತಂ ಕರ್ತವ್ಯಂ ಮಾನವ ಧರ್ಮ ಕರ್ತಗಾರಿ ನಾನಿರಲೋ ಭಯವೇಕೋ
ಮಾತೇಳಿ ನಿನ್ನ ಅವತಾರದ ಗುರುತು. ಪರಮಾತ್ಮ, ಈ ದಿವ್ಯವಾಣಿಯಿಂದ ನನ್ನ ಪ್ರಸ್ತುತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು? ಕರ್ಮಯೋಗಿ, ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ಅರ್ಜುನ, ನಾವಿಬ್ಬರು ಇಹಲೋಕದಲ್ಲಿ ಅನೇಕ ಸಾರಿ ಜನ್ಮಗ್ರಹಣ ಮಾಡಿರುವನು. ನನಗೆ ಅವುಗಳ ನೆನಪಿರುವುದು ನಿನಗಿಲ್ಲ. ನಾನು ಜನ್ಮ ಜರಾಯಿತನು, ಹವ್ಯಾಯಾತ್ಮನು, ಪಂಚಭೂತಗಳಿಗೊಡೆಯನು. ಯಾವಾಗ ಧರ್ಮವು ಪತನವೋ ಅಧರ್ಮವು ಉದ್ಧಾರವಾಗುವುದು, ಆಗ ನಾನು ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವೆನು. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ, ಇವೇ ನನ್ನ ಅವತಾರದ ಉದ್ದೇಶಗಳು ಪಾರ್ಥ. ಪರಮಾತ್ಮ, ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆ ಹೇಗೆ? ಉತ್ತರವನ್ನು ಕರುಣಿಸು ಮಹಾಮಹಿಮ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುದಾನಂ ಧರ್ಮಸ್ಯ ತದಾನಂ ಸೃಜನಾಮ್ಯಂ ಮಹಾ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಸಂಭವಾಮಿ ಯುಗೆ ಯುಗೆ. ಪಾರ್ಥ, ಪರಮಾತ್ಮ, ನಾನು ಮಾಯರೂಪಿ ದರಿತ್ರಿ ಎನಿಸಿ ಸರ್ವ ಪ್ರಪಂಚವನ್ನು ಧಾರಣ ಮಾಡುವೆನು. ಜಲರೂಪದಿಂದ ಅವು ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅಗ್ನಿಮಯವಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು. ವಾಯುವೆನಿಸಿ ಚಲಿಸುವೆನು. ಆಕಾಶವೆನಿಸಿ ವಿಶ್ವ ಜಗತ್ತನ್ನು ವ್ಯಾಪಿಸಿರುವೆನು. ಮನೋಬದ್ಧ ಅಹಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮ ವಿಕಾಸದ ರಾಜಪಥದಲ್ಲಿ ನಡೆಸುವೆನು. ಬಹುರೂಪಾತ್ಮಕವಾದ ಜಗತ್ತಿನ ಪ್ರಭವ ಪ್ರಳಯಗಳಿಗೆ ಉದಯ ವಿನಾಶಕ್ಕೆ ಕಾರಣ ನಾನೇ ಕಾರಣನು. ಸರ್ವಶ್ರೇಷ್ಠವು ಸರ್ವಾಂತರ್ಯವಾದ ನಾನು, ಸರ್ವಾಂತರ್ಯಾದ ಪರವಸ್ತುವು ನಾನು. ದಾರದಲ್ಲಿ ಮಣಿ ಸಮೂಹವನ್ನು ಸುಪೋಣಿಸಲ್ಪಟ್ಟಂತೆ ವಿಶ್ವ ಜಗತ್ತು ನನ್ನ ಉದರದಲ್ಲಿ ಪ್ರೌತವಾಗಿರುವುದು. ನಾನು ನೀರಿನಲ್ಲಿ ರಸಾತ್ಮಕನು. ಸೂರ್ಯ ಚಂದ್ರರ ಕಾಂತಿಯು ನನ್ನದು. ವೇದಗಳಲ್ಲಿ ಅಲ್ಲ ಸರ್, ದೇವತೆಗಳಲ್ಲಿ ಇಂದ್ರನು, ಪರ್ವತಗಳಲ್ಲಿ ವೇದಗಳಲ್ಲಿ ಸಾಮವು, ಪರ್ವತಗಳಲ್ಲಿ ಮೇರುವು, ರುದ್ರರಲ್ಲಿ ಶಂಕರನು, ಋಷಿಗಳಲ್ಲಿ ಮೃಗವೂ ಆಗಿರುವನು. ನನ್ನ ವಿಭೂತಿಗಳು ಅಗಣ್ಯ, ಅನಂತ, ಅಬೋಧ. ಅದರಲ್ಲೊಂದು ಅಲ್ಪಾಂಶದಿಂದ ಜಗತ್ತಿನ ಸೃಷ್ಟಿ, ಸ್ಥಿತಿ, ಪ್ರಳಯಗಳು ಪ್ರಾರಂಭವಾಗುವು ಪಾರ್ಥ. ಪರಮಾತ್ಮ, ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಕಾರವು ಹರಿಯಿತು. ಏ ಯೋಗೀಶ್ವರ, ನಿನ್ನ ಈಶ್ವರ ರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು ಪಾರ್ಥ. ತಥಾಸ್ತು ಪಾರ್ಥ. ನನ್ನ 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 ಸಂಹಾರ ಮೂರ್ತಿಯನ್ನು ದರ್ಶನ ಮಾಡು. ಸಾಕು. ಶಾಂತ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಕ್ಷಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿನಿ ಜ್ಞಾನಗಮ್ಯಂ ವಂದೇ ವಿಷ್ಣು ಭವಭಯಹರಂ ಸರ್ವಲೋಕೈಕನಾಥಂ 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 ಕೃಷ್ಣ. ಪಾಹಿಮ ಪರಮೇಶ್ವರ, ಪಾಹಿಮ ಪರಮೇಶ್ವರ, ಕಾಪಾಡು ನೀ ನಮ್ಮ ಜಗದೀಶ್ವರ, ಕಾಪಾಡು ನೀ ನಮ್ಮ
ಜಗದೀಶ್ವರ ಪಾಹಿಮ ಪಾಹಿಮ ಪರಮೇಶ್ವರ ಮತ್ಸಾವತಾರದಲ್ಲಿ ವೇದಗಳ ತಂದೆ ಕೂರ್ಮಾವತಾರದಲ್ಲಿ ಅಮೃತವ ಕುಡಿದೆ ವರಹಾವತಾರದಲ್ಲಿ ಧರೆಯನ್ನು ಕೊರೆದೆ ನರಹರಿಯ ರೂಪದಲ್ಲಿ ಬಾಲಕನ ಪೊರೆದೆ ನರಹರಿಯ ರೂಪದಲ್ಲಿ ಬಾಲಕನ ಪೊರೆದೆ ಪಾಹಿಮ ಪಾಹಿಮ ಪರಮೇಶ್ವರ ಕಾಪಾಡು ನೀ ನಮ್ಮ ಜಗದೀಶ್ವರ ಪಾಹಿಮ ಪಾಹಿಮ ಪರಮೇಶ್ವರ 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 10 ದಿನಗಳ ಘೋರ ಯುದ್ಧದ ತರುವಾಯ ಭೀಷ್ಮನು ಪರಾಜಿತನಾದನು. ಅದನ್ನು ಕಂಡು ನಾನು ಇನ್ನೇನು ಪಾಂಡವರ ವಿಜಯ ಸೂರ್ಯ ಉದಯವಾದಂತೆ ಎಂದು ಭಾವಿಸಿದ್ದೆ. ಆದರೆ 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 ಈ ದಿನ ಕುರುಕ್ಷೇತ್ರ ರಣಾಂಗಣದಲ್ಲಿ ಗುರು ದ್ರೋಣಾಚಾರ್ಯ ರಚಿಸಿರುವ ಚಕ್ರವ್ಯೂಹವನ್ನು ಕಂಡು ನನ್ನ ಆಸೆಯೆಲ್ಲ ಭಗ್ನವಾಯಿತು ಭೀಮಸೇನ, ನನ್ನ ಆಸೆಯೆಲ್ಲ ಭಗ್ನವಾಯಿತು. ವ್ಯೂಹದ ಮಹಾದ್ವಾರದಲ್ಲಿ ಸ್ವತಃ ದ್ರೋಣನೇ ಧನುರ್ಧಾರಿಯಾಗಿ ನಿಂತಿರುವನು. ಅವನನ್ನು ಜಯಿಸಿ ವ್ಯೂಹವನ್ನು ಭೇದಿಸುವುದು ಯಾರಿಂದಲೂ ಸಾಧ್ಯವಿಲ್ಲ. ನಿನ್ನೆ ದಿನ ನಾನು ಪ್ರಯತ್ನಿಸದೆ ನಿರಾಶನಾಗಿ ಹಿಂದಿರುಗಿದನು. ಸಹೋದರ ಭೀಮಸೇನ, ಈ ಸಂದಿಗ್ಧ ಸಮಯದಲ್ಲಿ ಕೃಷ್ಣಾರ್ಜುನರು ಇಲ್ಲಿದ್ದರೆ ತುಂಬಾ ಚೆನ್ನಾಗಿರುತ್ತಿತ್ತು. ಅವರು ವ್ಯೂಹ ಭೇದ ಪದ್ಧತಿಯಲ್ಲಿ ಪರಿಣಿತಿಯನ್ನ ಪಡೆದಿದ್ದರು. ಕೃಷ್ಣಾರ್ಜುನರು ಯುದ್ಧ ಭೂಮಿಯ ಮತ್ತೊಂದು ಪಾರ್ಶ್ವದಲ್ಲಿ ಸಂತಪ್ತರೊಡನೆ ಕಾದಾಡ್ತರು. ಅವರು ಬೇಗನೆ ಬರುವ ಸಂಭವವಿಲ್ಲ. ಭೀಮಸೇನ, ಇದಕ್ಕೊಂದು ಒಳ್ಳೆಯ ಉಪಾಯವನ್ನು ಮಾಡಬೇಕು. ಭೀಮಸೇನ, ಯೋಗ್ಯತೆಯಾಗಿ ನಾವೊಂದು ಉಪಾಯವನ್ನು ಮಾಡಲೇಬೇಕು. ಇಲ್ಲವಾದರೆ ಪರಾಜಯವು ಖಂಡಿತ. ಯಾರಿಗೆ ದೊಡ್ಡಪ್ಪ ಪರಾಜಯ? ನಿನ್ನ ಕೈಯಲ್ಲಿ ಈಗದೇ ಇರುವಾಗ ನನ್ನ ಪೂಜೆ ತಂದೆಯ ಕಪಿಧ್ವಜವು ಈ ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ? ಈಗ ನಮಗೊದಗಿರುವಂತ ಆಪತ್ತಾದರೂ ಏನು? ಪಾಪು ಕುಮಾರ, ದೊಡ್ಡಪ್ಪ, ಕುರುಕ್ಷೇತ್ರ ರಣಾಂಗಣದಲ್ಲಿ ಗುರು ದ್ರೋಣಾಚಾರ್ಯ ರಚಿಸಿರುವ ಚಕ್ರವ್ಯೂಹವನ್ನು ಭೇದಿಸುವ ಸಾಮರ್ಥ್ಯ ನಮಗಾರಿಗೂ ಇಲ್ಲ. ದ್ರೋಣರ ಚಕ್ರವ್ಯೂಹದಿಂದ ರಕ್ಷಿತವಾದ ಕೌರವ ಯೋಧರ ಬಾಣ ಪರಂಪರೆಯಿಂದ ನಮ್ಮ ಸೈನಿಕರು ಹತರಾಗುತ್ತಿರುವರು ಕುಮಾರ, ಹತರಾಗುತ್ತಿರುವರು. ಜ್ಯೇಷ್ಠ ಪಿತ, ಇದಕ್ಕೋಸ್ಕರ ಇಷ್ಟೊಂದು ಚಿಂತೆಯೇ? ಚಿಂತೆಯನ್ನು ತಡವ ಮಾಡ ತನಗೆ ಕೊಡಲಿ ಅಭಯ. ಚಿಂತೆಯನ್ನು ತಡವ ಮಾಡ ನನಗೆ ಕೊಡಲಿ ಅಭಯ. ದ್ರೋಣನ ವ್ಯೂಹ ಭೇದಿಸಿ ದ್ರೋಣನ ವ್ಯೂಹ ಭೇದಿಸಿ ವೈರಿಗಳ ಶಿರಗಳನ ದ್ರೋಣನ ವ್ಯೂಹ ಭೇದಿಸಿ ಕಡಿದು ವೈರಿಗಳ ಶಿರಗಳನ ರಣದೊಳಗೆ ಕೆಣಕಿದರೆ ತಲೆಗಳ ಬಗೆಯುವೆನೋ. ರಣದೊಳಗೆ ಕೆಣಕಿದರೆ ಕರುಳುಗಳ ಬಗೆಯುವೆನೋ. ರಣದೊಳಗೆ ಕೆಣಕಿದರೆ ಕರುಳುಗಳ ಬಗೆಯು. ರಣದೊಳಗೆ ಕೆಣಕಿದರೆ ರಣದೊಳಗೆ ಕೆಣಕಿದರೆ ಕರುಳುಗಳ ಬಗೆಯು. ಬಿಡೈತು ಬಿಡೈತು ಅಡವ ಮಾಡಿ ಕೊಡುದು ಅಭಯ.
ವೇದಿಸುವೆನು. ಅದಕ್ಕೆ ಅನುಮತಿಯನ್ನು ಕೇಳುವುದಕ್ಕಾಗಿಯೇ ನಾನು ಇಲ್ಲಿಗೆ ಬಂದಿದ್ದು ದೊಡ್ಡಪ್ಪ. ಭಲೆ ಕುಮಾರ ಭಲೆ. ನಿನ್ನ ಮಾತುಗಳಿಂದ ಪಾರ್ಥನ ಮಗ ಪಾರ್ಥನಷ್ಟೇ ಪರಾಕ್ರಮಶಾಲಿಯಾಗುವುದು ಎಂದು ತಿಳಿಯುತ್ತದೆ. ಆದರೂ ಚಕ್ರವ್ಯೂಹ ಭೇದಿಸುವ ಕಾರ್ಯವು ನಿನ್ನಿಂದಾಗತಕ್ಕದ್ದಲ್ಲ ಕುಮಾರ, ದೊಡ್ಡಪ್ಪ. ನಾನು ಚಿಕ್ಕವನೆಂದು ಪಾರಂಗತನಾದಂತ ನಾನು ಜಗಜ್ಜೆಟ್ಟಿ ಭುಜಬಲ ಪರಾಕ್ರಮಿ ಗದಾಯುದ್ಧ ಪ್ರವೀಣನೆನಿಸಿದ ಭೀಮಸೇನ ಮಹಾ ಮೇಧಾವಿಗಳಾದಂತ ನಕುಲ ಸಹದೇವರಾದಿಯಾಗಿ ಜೀವಿಸಿದ್ದು ಇಂತಹ ದುಸ್ಸಾಧ್ಯಕ್ಕೆ ನಿನ್ನನ್ನು ಕಳಿಸುವುದು ಲೋಕಾಭಿಮತವೆನಿಸದು ಕುಮಾರ, ಲೋಕಾಭಿಮತವೆನಿಸದು. ದೊಡ್ಡಪ್ಪ, ನಾನು ಚಿಕ್ಕವನೆಂದು ಈ ರೀತಿ ಹೇಳುತ್ತಿರುವೆಯಾ? ನಿನ್ನ ಕಣ್ಣ ಮುಂದಿರುವ ದೇಹವು ಚಿಕ್ಕದಾಗಿರಬಹುದು, ಆದರೆ ಅದರೊಳಗಿರುವ ಜೀವ ಜ್ಯೋತಿಯು ಚಿಕ್ಕದಲ್ಲ ದೊಡ್ಡಪ್ಪ. ಆ ದ್ರೋಣನು ರಚಿಸಿದ ಚಕ್ರವ್ಯೂಹವನ್ನು ನಾನು ವೇದಿಸುವೆನು. ಅದರ ಉಪಾಯವನ್ನು ನಾನು ಈಗಾಗಲೇ ಕಲಿತಿರುವೆನು. ಅದಕ್ಕೆ ಅನುಮತಿಯನ್ನು ಕೊಡು ದೊಡ್ಡಪ್ಪ. ಅದನ್ನು ವ್ಯರ್ಥ ಮಾಡಬೇಡ. ಅಭಿಮನ್ಯುವಿನ ಪ್ರಾರ್ಥನೆಯನ್ನು ನಿರಾಕರಿಸಬೇಡ. ಅಭಿಮನ್ಯು ವಿವನ್ನು ಬೇಯಿಸಿಕೊಂಡರೆ ನಾವೆಲ್ಲರೂ ಒಳನುಗ್ಗಿ ಭಿನ್ನ ಭಿನ್ನವಾಗಿ ಮಾಡಿದರು. ಅನಿರೀಕ್ಷಿತ ಮಾರ್ಗದ ಒದಗಿದ ಈ ಸಹಾಯವನ್ನು ಪಡುವುದು ಉಚಿತವಲ್ಲ. ಸಹೋದರ ಭೀಮಸೇನ, ನಿನ್ನಿಷ್ಟದಂತೆ ಆಗಲಿ. ಈ ನಮ್ಮ ಪ್ರಿಯ ಬಾಲಕನ ಪ್ರಾಣವನ್ನು ನಿನ್ನ ಕೈಗೆ ಇಡುವೆನು. ಕುರುಕ್ಷೇತ್ರ ರಣರಂಗದಲ್ಲಿ ಒಂದು ಕ್ಷಣವೂ ನೀನು ಇವನನ್ನು ಬಿಟ್ಟಿರಲಾರದು. ಧನಂಜಯನ ಪ್ರಾಣ ಪದಕವು ಪುನಃ ಇವನನ್ನೇ ಪ್ರತಿಷ್ಠಾಪಿಸಲಿ. ಕುಮಾರ, ಹೋಗಿ ಬಾ, ನಿನಗೆ ಜಯವಾಗಲಿ. ಜಯಶಾಲಿಯಾಗಿ ಹಿಂದಿರುಗು. ದೊಡ್ಡಪ್ಪ, ನಿಮ್ಮೆಲ್ಲರ ಆಶೀರ್ವಾದವು ನನ್ನನ್ನು ವಜ್ರ ಯುದ್ಧಕ್ಕೆ ನೀನಾ ಕುಮಾರ. ಯುದ್ಧಕ್ಕೆ ನೀನಾ ದ್ರೋಣರ ಚಕ್ರವ್ಯೂಹವು ನಿನ್ನ ಪೋಲಿಗೆ ಪುಷ್ಪವಾಗಲಿ. ಹೋಗು, ಜಯಶಾಲಿಯಾಗಿ ಹಿಂದಿರುಗು, ನಿನಗೆ ಮಂಗಳವಾಗಲಿ. ದೊಡ್ಡಪ್ಪ, ನಿಮ್ಮೆಲ್ಲರ ಆಶೀರ್ವಾದವನ್ನು ನನ್ನ ವಜ್ರ ಕವಚದಂತೆ ರಕ್ಷಿಸಿತು. ಭಯವೆಲ್ಲಿರುವುದು? ಹೋಗಿ ಬರುವೆ ತಂದೆ, ಹೋಗಿ ಬರುವೆ. ನಡೆ ದೊಡ್ಡಪ್ಪ, ನಾವು ಆ ದ್ರೋಣನ ಚಕ್ರವ್ಯೂಹವನ್ನು ಭೇದಿಸಿ ಶತ್ರುಗಳನ್ನು ತಲ್ಲಣಗೊಳಿಸೋಣ. ನಡೆ ಕುಮಾರ. ಭಯವೇನೆಂಬುದು ನಾ ಹೊರಿಯೇ ನಮ್ಮಯ ಶೌರ್ಯದಿ ಬೆರೆಯಲ್ಲಿ ರಣಬಲೆ, ನಮ್ಮಯ ಶೌರ್ಯದಿ ಬೆರೆಯಲ್ಲಿ ರಣಬಲೆ. ಹೋಮಳಗರೆಯಲ್ಲಿ ಸುರಗಣವೋ, ಹೋಮಳಗರೆಯಲ್ಲಿ ಸುರಗಣವೋ, ಸಮರದಿ ಸೆಣಸುವೆವೋ, ಗಣಗಳು ಅದಮರೊಳಗಿಸುವೆವೋ, ದುರುಳರ ಸಮರದಿ ವಧಿಸುವೆವೋ. ಕೌರವ ವೀರರ ಹೃದಯವ ವೇದಿ ತಪಶೇಂಕಾರವ ಮಾಡುವೆನು.
ಸತ್ಕಾರವ ಮಾಡುವೆನು. ಹಿಡಿಯುತ್ತದರುಳರ ಪುಡಿ ಪುಡಿ ಗೊಟ್ಟದ ದೊಡ್ಡಪ್ಪ ಹಿಡಿಯುತ್ತದರುಳರ ಪುಡಿ ಪುಡಿ ಗೊಟ್ಟದ ದರದಲ್ಲಿ ಓದಿಸುವೆ ಅದಮರನ್ನು ದರದಲ್ಲಿ ಓದಿಸುವೆ ಅದಮರನ್ನು ಸಮರದಿ ಸೆಳೆಸುವೆವು ಹಣದಳ ಅದಮರ ಓದಿಸುವೆವು ದುರುಳರ ಸಮರದಿ ಸಮರದಿ ಓದಿಸುವೆವು. ಹಣ ಕುಮಾರ ದೊಡ್ಡಪ್ಪ
ದರ್ಶನಕ್ಕಾಗಿ ಈ 4 ದಿವಸಗಳಿಂದಲೂ ಹಂಬಲಿಸುತ್ತಿರುವೆನು. ಈ ದಿನ ಅದು ಲಭಿಸಿತು ಪ್ರಿಯ. ಪ್ರೇಯಸಿ, ನಿನ್ನ ದೇವನ ಸಂದರ್ಶನವೇನೋ ಇಂದು ಹೊಂದಿದೆ, ಆದರೆ ಅವನ ಸನ್ನಿಧಿಯಲ್ಲಿ ಅರ್ಪಿಸಲು ಏನನ್ನು ಸಿದ್ಧಪಡಿಸಿರುವ ಹೇಳು ಪ್ರೇಯಸಿ. ಪ್ರಾಣೇಶ್ವರ, ನಾನು ನನ್ನ ಸರ್ವಸ್ವವನ್ನೇ ನಿಮ್ಮದಾಗಿ ಕೊಟ್ಟಿರುವಾಗ ಇನ್ನು ನನ್ನದಾಗಿ ನೋಡಿದಿರುವುದು ನಿನ್ನ ಹೃದಯದ ಪ್ರೇಮ. ಅದು ಮೊದಲಿಂದ ನಿಮ್ಮದೇ ಆಗಿರುವಾಗ ಪುನಃ ಕೊಡುವ ಅಗತ್ಯವಿಲ್ಲ ಪ್ರಿಯ. ನಾನದನ್ನು ಬಲ್ಲೆನು, ಆದರೆ ಪ್ರತಿದಿನವೂ ಪ್ರತಿಕ್ಷಣವೂ ನಿನ್ನ ಪ್ರೇಮವನ್ನು ಹೊಸ ಹೊಸದಾಗಿ ಪಡೆಯಬೇಕೆಂಬುದು ನನ್ನ ಬಯಕೆ ಉತ್ತರ. ಈ ವಸಂತದ ಬಳ್ಳಿಯು ದಿನ ದಿನವೂ ಹೊಸ ಹೊಸದಾದ ಗಾನದಿಂದ ನಲಿಯುವುದು. ಸರ್ವಸಾಕ್ಷಿಯಾದ ಸೂರ್ಯದೇವನು ತನ್ನ ಹೊಸ ಹೊಸದಾದ ಕಾಂತಿಯಿಂದ ಜಗತ್ತನ್ನು ಬೆಳಗುವನು. ಹೌದಲ್ಲವೇ ಪ್ರಿಯ? ಹೌದು ಪ್ರಿಯೆ, ಪ್ರೇಮದ ವಿಚಾರವೂ ಹಾಗೆಯೇ. ಅದೇಗೆ ಸ್ವಾಮಿ? ವಿರಹದಿಂದ ಸಮ್ಮಿಲನ, ಸಮ್ಮಿಲನದಿಂದ ಪುನಃ ವಿರಹ, ಈ ಉಭಯ ಭಾವಗಳ ಆಕರ್ಷಣೆ ವಿಕರ್ಷಣೆ ಪ್ರೇಮ ಸಜೀವ ಹೃದಯೇಶ್ವರಿ. ನೆನ್ನೆಯ ದಿನ ನಾವು ವಿಯೋಗದ ತೀವ್ರ ಶೋಕದಿಂದ ದಗ್ಧರಾಗಿದ್ದೆವು. ಈ ದಿನ ಪುನಃ ಸಮ್ಮಿಳಿತರಾಗಿರುವೆವು. ಈ ಆನಂದ ಸುಪ್ರಭಾತದಲ್ಲಿ ಮತ್ತೆ ನನ್ನ ಪ್ರೇಮ ಪೂಜೆ ಪಡೆಯಬೇಕೆಂಬುದು ನನ್ನ ಬಯಕೆ ಉತ್ತರ. ಸ್ವಾಮಿ, ದೇವರೇ ಪೂಜೆಯನ್ನು ಬಯಸಿದಾಗ ಭಕ್ತರಾದ ನಾನು ನಿರಾಕರಿಸುವುದೇ? ಎಷ್ಟೇ ಆದರೂ ಪ್ರೇಮಿಸಿದರೆ ತಾವು ಮಹಾಪಂಡಿತರಲ್ಲವೇ? ತಮ್ಮ ಇಚ್ಛೆಯಂತೆ ನಾನು ನಡೆವೆನು. ಬನ್ನಿ ಪ್ರಿಯ, ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಪ್ರಾಣೇಶ್ವರ, ಪ್ರಿಯತಮೆ, ನಾನೇ ಆದಿತ್ಯದ ಹೂಗಳಿಂದ ಕಟ್ಟಿದ ಈ ಪುಷ್ಪ ಮಾಲಿಕೆಯನ್ನು ಧರಿಸಿ ಭಕ್ತರಲ್ಲಿ ಪ್ರಸನ್ನಾಗಬೇಕು. ತಿಳಿದ ಪ್ರಿಯ? ಆಯ್ತು. ತಿಳಿತು. ಮನಸೋ ನಲ್ಲ ನಿನಗೆ ಬಿಡು ಮೌನ ಪ್ರಿಯ. ಪ್ರಿಯತಮೆ, ಬಾಬಳಿಗೆ ಪ್ರಿಯತಮೆ, ಬಿಡು ಮೌನ ಬಾಬಳಿಗೆ ಪ್ರಿಯ. ಪ್ರಿಯತಮೆ, ಪ್ರಾಣೇಶ್ವರಿ, ಪ್ರಿಯತಮ, ಪ್ರಿಯತಮೆ, ಓ ನನ್ನ ಪ್ರಿಯ. ಪ್ರಿಯತಮೆ, ಪ್ರಾಣೇಶ್ವರಿ, ದೇವಾ ದೇವಿ, ಆಮೋಡ ಬಾಲಲ್ಲಿ ನಿನಗಾಗಿ ನನಗೆ ಆಮೋಡ ಬಾಲಲ್ಲಿ
ಪ್ರಾಣೇಶ್ವರಿ. ಮನಸಾದೆನು ಪ್ರಾಣೇಶ್ವರಿ, ದೇವರು ಪ್ರಸನ್ನನಾಗಿ ತನ್ನ ಪಾರ್ಶ್ವದಲ್ಲಿ ನಿನಗೆ ಸ್ಥಾನ ಕೊಟ್ಟಿರುವುದು. ಬಾ ಕುಳಿತುಕೋ ಪ್ರೇಯಸಿ. ಪ್ರಿಯತಮ, ಇದೇನು ಇಂಥ ಮುಖಭಂಗಿ? ನನ್ನಿಂದೇನಾದ್ರೂ ಅಪರಾಧವಾಯಿತೆ? ಹಾಗೇನಿಲ್ಲವಲ್ಲ ಪ್ರೇಯಸಿ. ಈ ದಿನ ನಾನು ಆ ದ್ರೋಣನ ಚಕ್ರವ್ಯೂಹವನ್ನು ನಾನು ಭೇದಿಸಲು ಹೊರಟಿರೋನು. ನನ್ನನ್ನು ನಗುಮುಖದಿಂದ ಕಳಿಸಿಕೊಂಡು ಪ್ರೇಯಸಿ. ಪ್ರಾಣೇಶ್ವರ, ಈ 4 ದಿವಸಗಳಿಂದಲೂ ಯುದ್ಧದಲ್ಲಿ ನಿರತರಾಗಿದ್ದರು. ಈ ದಿನವಾದರೂ ನೊಂದಿಗೆ ಕಾಲವನ್ನು ಕಳೆಯಬಾರದೆ ಪ್ರಿಯ. ಪ್ರೇಯಸಿ, ಆ ದ್ರೋಣನ ಚಕ್ರವ್ಯೂಹವನ್ನು ಭೇದಿಸಲು ನಾನು ಯುಧಿಷ್ಠಿರ ರಾಜೇಂದ್ರ ಅನುಮತಿಯನ್ನು ಪಡೆದು ಯುದ್ಧಕ್ಕೆ ಹೊರಟಿರುವೆನು. ನನ್ನನ್ನು ನಗುಮುಖದಿಂದ ಕಳುಹಿಸಿಕೊಡು ಪ್ರೇಯಸಿ. ಪ್ರಾಣೇಶ್ವರ, ನೀವು ಯುದ್ಧಕ್ಕೆ ಹೋಗಲೇಬೇಕಾದರೆ ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ. ನಿಮ್ಮ ತಂದೆಯ ವಿವಾಹ ಕಾಲದಲ್ಲಿ ಬಲರಾಮನೇ ಯುದ್ಧ ಮಾಡುವಾಗ ಅತ್ತೆಯವರು ಸಹಾಯ ಮಾಡಿದಂತೆ ಈಗ ನಾನು ನಿಮಗೆ ಸಹಾಯಕಳಾಗುವೆನು. ಪ್ರೇಯಸಿ, ಅಂದು ತಾಯಿಯು ಆ ದಿನ ಉಪಾಯವಿಲ್ಲದೆ ವಸ್ತ್ರಾಧಾರಣ ಮಾಡಬೇಕಾಯಿತು. ಆದರೆ ಯುದ್ಧರಂಗವು ಸ್ತ್ರೀಯರಿಗೆ ಉಚಿತವಾದ ಸ್ಥಾನವಲ್ಲ ಪ್ರೇಯಸಿ. ಪ್ರಾಣೇಶ್ವರ, ಪ್ರೇಯಸಿ, ಇದೇನಿದು ಸ್ವಾಮಿ? ಯುದ್ಧಕ್ಕಾಗಿ ಹೊಸ ಬಿಲ್ಲನ್ನು ತಂದಿದೆ. ಇದನ್ನೊಂದು ಬಾರಿ ಎದೇರಿಸಿ ನೋಡಲೇ? ಉಡು. ಪ್ರಾಣೇಶ್ವರಿ, ಈ ನಿನ್ನ ಕೋಮಲ ಕೈಗಳಿಗೆ ಯೋಗ್ಯವಾದ ಕಾರ್ಯವಿದಲ್ಲ ಪ್ರೇಯಸಿ. ಅನಂಗ ರಾಜ್ಯಲಕ್ಷ್ಮಿ, ನಿನ್ನ ಸಖೇರು ಹೂಬನದಿಂದ ತರಿದು ತಂದ ಹೂಗಳನ್ನು ಎದೇರಿಸಿ ರೂಪುಗೊಂಡ ರತಿ ಚಂಚಲ ಕಟಾಕ್ಷ ಬಾಣಗಳಿಂದ
ಇದು ಉಪಾಸ್ಯದ ಸಮಯವಲ್ಲ. ಇದು ಉಪಾಸ್ಯದ ಸಮಯವಲ್ಲ. ಉತ್ತರ ರೂಪಸಿ ಘೋರ ಪ್ರೇಯಸಿ, ಯುದ್ಧವು ಇದು ಉಪವಾಸದ ಸಮಯವಲ್ಲ, ಘೋರ ಯುದ್ಧವು ಒದಗಿರುವುದು. ಆದರೂ ಈಗಲೂ ನೀನು ನಗುತ್ತಿರುವೆ. ಪ್ರಪಂಚದಲ್ಲಿ ಸೃಷ್ಟಿಕರ್ತರಿಬ್ಬರೆಂದು ತರುವುದು. ಯುದ್ಧವನ್ನು ನಿರ್ಮಿಸಿದ ಹೃದಯಹೀನನಾದ ವಿಧಿಯೇ ಬೇರೆ. ಹಾಸ್ಯಪ್ರಿಯೆ, ಗಾನ ನಾಟ್ಯ ಮಯೂರಿ, ನನ್ನ ಹೃದಯೇಶ್ವರಿಯನ್ನು ನಿರ್ಮಿಸಿದ ಕಲಾವಿದನಾದ ವಿಧಾತನೇ ಬೇರೆ ಬೇರೆ ಎಂದು ತೋರುವುದು. ಪರಸ್ಪರ ಎಂದು ತೋರುವುದು. ಹಾಗಲ್ಲ ಸ್ವಾಮಿ, ನಿಜವನ್ನು ನಾನು ಹೇಳುವೆನು. ಒಬ್ಬನಾದ ವಿಧಾತನು ಇಬ್ಬರು ಉತ್ತರೆಯನ್ನು ನಿರ್ಮಿಸಿರುವನು. ಇದುವರೆಗೂ ಹಾಸ್ಯಮಯಾದ ಗಾನಶೀಲಿಯಾದ ಒಬ್ಬ ಉತ್ತರೆಯನ್ನು ನೋಡಿರುವಿರಿ. ಈಗ ವೀರಪತ್ನಿಯಾದ ವೀರಾಂಗಿನಿಯಾದ ಮತ್ತೊಬ್ಬ ಉತ್ತರೆಯನ್ನು ನೋಡುವೆ. ಹೋಗುತ್ತಣ ವೀರ, ಯುದ್ಧವು ನನ್ನ ಕ್ಷತ್ರಿಯ ಧರ್ಮ. ನೀವು ಆ ಧರ್ಮವನ್ನು ಪಾಲನೆ ಮಾಡಬೇಕಲ್ವೇ ಪ್ರಿಯ? ನನ್ನನ್ನು ಸಂತೋಷ ಚಿತ್ತದಿಂದ ಕಳಿಸಿಕೊಳ್ಳುವೆಯಾ? ಪ್ರೇಯಸಿ, ಸಂತೋಷ ಚಿತ್ತಳಾಗಿ ನನ್ನನ್ನು ಕಳಿಸಿಕೊಡಬಲ್ಲೆಯ? ನನಗೋಸ್ಕರ ಸ್ವಲ್ಪವೂ ದುಃಖಿಸುವುದಿಲ್ಲವೇ? ದುಃಖಿಸುತ್ತಿಲ್ಲ ಸ್ವಾಮಿ. ಅಥವಾ ಪ್ರಚನ್ನದ ಆನಂದಂತೆ ಮನಸ್ಸಿನಲ್ಲಿ ದುಃಖವನ್ನು ಮುಚ್ಚಿಕೊಂಡು ಮುಖದಲ್ಲಿ ಹರ್ಷವನ್ನು ಸೂಚಿಸುತ್ತಾ ಪತಿಯನ್ನು ಬೀಳ್ಕೊಳ್ಳಾದ ಪತ್ನಿಯು ವೀರಾಂಗಿಸಿಕೊಳ್ಳಬಲ್ಲಳೆ. ನಿಮ್ಮ ಕರ್ತವ್ಯದಲ್ಲಿ ನೀವು ಸ್ಥಿರರಾಗಿ. ನಾನು ನೋಡುತ್ತಿರುವುದು ಏನನ್ನು ಈಶ್ವರ? ಸ್ವರ್ಣದ ಪುತ್ಥಳಿಯಲ್ಲಿ ಶಿರೀಷದ ಮಾರ್ದವ. ಈಗ ಸಂಹಾರದ ದುಃಖ ಮಧ್ಯದಲ್ಲಿ ಆನಂದದ ಸ್ವರ್ಗ ಕೇಳಿ ಧನ್ಯ ಉತ್ತರ, ಧನ್ಯ. ಆರ್ಯವರ್ತದಲ್ಲಿ ನೀನು ನಾರಿ ರತ್ನಳು. ನೀವು ಕ್ಷತ್ರಿಯ ರತ್ನರು. ಯೋಧವು ನಿಮ್ಮ ಗೌರವ, ಕೀರ್ತಿ, ಸಂಪತ್ತಲ್ಲವೇ ಪ್ರಿಯ? ನಿನಗಾವ ಗೌರವವೂ ಇಲ್ಲವೇ ಉತ್ತರ? ಇರುವುದು ಸ್ವಾಮಿ. ರಣರಂಗದಲ್ಲಿ ಕಾದಾಡುತ್ತಾ ಸ್ವಾಮಿ ಮಡಿದಾಗ ಆತನ ಗೌರವದಿಂದ ದರ್ಪಿತರಾರು ಮಾಡದೆ ಯಾರು? ಶತ್ರುವಿನ ಮಧ್ಯದಲ್ಲಿ ಪುತ್ರನ ಸಾಹಸವನ್ನು ನೀನು ಕೇಳಿ ಆನಂದ ಬಾಷ್ಪವನ್ನು ಸುರಿಸಿದ ಮಾತು ಯಾರು? ಪುರುಷನ ಗೌರವವೇ ನಾರಿಯ ಗೌರವ. ಜೀವನ ಸರಸವಲ್ಲವೇ ಪ್ರಿಯ? ಹಾಗಾದರೆ ಈ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ನಾನು ಪ್ರಾಣತ್ಯಾಗವನ್ನು ಮಾಡಿದರೆ ನನಗೋಸ್ಕರ ಅಳುವುದಿಲ್ಲ ಪ್ರೇಯಸಿ? ಅಳುವುದಿಲ್ಲ ಪ್ರಭು. ನಿಮ್ಮ ಆಜ್ಞೆಗೆ ವಿರುದ್ಧವಾಗಿ ಒಂದೇ ಒಂದು ದೊಡ್ಡ ಕಂಬನಿಯು ಈ ಭೂಮಿ ಮೇಲೆ ಬಿದ್ದರು ನನ್ನ ಕೈಯಾರ ನನ್ನ ಕಣ್ಣುಗಳನ್ನು ಕಿತ್ತು ನಿಮ್ಮ ಚರಣದಲ್ಲಿ ಅರ್ಪಿಸುವೆನು. ಉತ್ತರೆಯು ವೀರಸತಿ, ಪತಿಯ ಆಜ್ಞೆಗಳಿಗೆ ದೇವರಾಜ್ಞೆ ಅಂತಲವೇ ಪ್ರಿಯ? ಇನ್ನು ನನಗೆ ಅನುಜ್ಞೆಯನ್ನು ಕೊಡು. ಈ ಆದ್ರೋಣನ್ನು ರಚಿಸಿದ ಚಕ್ರವ್ಯೂಹವನ್ನು ಭೇದಿಸಿ ವೀರ ಕ್ಷತ್ರಿಯನಂತೆ ಬೆಳಗುವೆನು. ನನಗಿನ್ನೂ ಅಪಜಯವಿಲ್ಲ. ಕುರುಕ್ಷೇತ್ರ ಧರ್ಮ ಯುದ್ಧದಲ್ಲಿ ನಿನ್ನಂತಹ ವೀರ ಯೋಧರಿಗೆ ತ್ರಿಕಾಲದಲ್ಲಿಯೂ ಅಪಜಯವಿಲ್ಲ ಕುಮಾರ. ಅಮ್ಮ, ನನ್ನನ್ನು ಆಶೀರ್ವದಿಸು ಅಮ್ಮ. ಕುಮಾರ, ನೀನು ಈ ದಿನ ದ್ರೋಣರ ಚಕ್ರವ್ಯೂಹವನ್ನು ಭೇದಿಸುವುದಾಗಿ ಪಾಂಡವರ ಸಭೆಯಲ್ಲಿ ಪ್ರತಿಜ್ಞೆ ಮಾಡಿದೆಯಂತೆ, ಅದು ನಿಜವೇ ಮಗನೇ? ಹೌದು ತಾಯಿ. ಇಂದು ನಾನು ವೀರ ಮಾತ್ರೆಯು
ಸುಭದ್ರೆಯು ವೀರ ಮಾತೆ ಎಂಬುದನ್ನು ಇಡೀ ಜಗತ್ತಿಗೆ ತೋರಿಸುವೆ. ಕುಮಾರ, ಅಮ್ಮ, ನನ್ನನ್ನು ಅರಸುತ್ತಾರೆ, ಇದಕ್ಕೆ ಅನುಮತಿಯನ್ನು ಕೊಡು. ಕಡು ಶೌರ್ಯದಿ ನಿನ್ನ ಪಿತನಿಗೆ ಸಾಟಿ ಧೀರನಾಗು ವೀರ. ಶತ್ರುನಿಕರವ ಹರಿಸೆ ಚಕ್ರವ್ಯೂಹವನ್ನು ಭೇದಿಸಿ ವಿಜಯವನ್ನು ಪಡೆದು ಕೀರ್ತಿಶೀಲನಾಗು ಮಗನೇ. ಮಗನೇ, ಜನನಿಯ ಜಯ ಘೋಷ ಜನನಿಯ ಜಯ ಘೋಷ ಸದಾ ನಿನವಾ ಹೇಳುವುದಕ್ಕೂ ಕೇಳುವುದಕ್ಕೂ ಇದು ತಕ್ಕ ಸಮಯವಿಲ್ಲ. ಹೋಗು, ಅಪ್ರತಿಮ ಪೌರುಷದ ಹೋರಾಡಿ ಜಯಶೀಲನಾಗಿ ಹಿಂದಿರುಗು. ಏನಾದರೂ ಇದ್ದರೆ ಹೇಳಿಬಿಡು. ಅಮ್ಮ, ಆ ದ್ರೋಣರು ರಚಿತ ಚಕ್ರವ್ಯೂಹವನ್ನು ಭೇದಿಸಲು ನಾನು ಹೊರಟಿರುವ ನನಗೆ ಯುದ್ಧಕ್ಕೆ ಅನುಮತಿಯನ್ನು ಕೊಡು ಅಮ್ಮ. ಕೊಡು ಕೀರ್ತಿಶೀಲನಾಗು. ಶ್ರೀಕೃಷ್ಣ ಮಂಗಳಂ
ಕಾರುಣ್ಯ ಪೂಜಿತ ಲೋಕದೇ ಸೇವಿತ ಶ್ರೀಕೃಷ್ಣ ಮಂಗಳಂ ಕಾರುಣ್ಯ ಪೂಜಿತ ಲೋಕದೇ ಸೇವಿತ ಅಕ್ಷಯವನಿಟ್ಟು ಸಂರಕ್ಷಿಸಮ್ಮ ಪಕ್ಷಿ ವಾಹನಾಲೇ ಅಕ್ಷಯವನಿಟ್ಟು ಸಂರಕ್ಷಿಸಮ್ಮ ಪಕ್ಷಿ ವಾಹನಾಲೇ ರಕ್ಷಿಸೈ ದಾಸರ ಪಕ್ಷಿಯಿಲ್ ಭುವಿಯಳು ಲಕ್ಷ್ಮೀಶ ಕರುಣಿಸೋ ರಕ್ಷಿಸೈ ದಾಸರ ಪಕ್ಷಿಯಿಲ್ ಭುವಿಯಳು ಲಕ್ಷ್ಮೀಶ ಕರುಣಿಸೋವ ಮಂಗಳಂ ಕಾರುಣ್ಯ ಪೂಜಿತ ಲೋಕದೇ ಸೇವಿತ ಶ್ರೀ ಶ್ರೀ ದಂಡಿಮಾರಮ್ಮ ಕೃಪಾಭೂಷಿತ ನಾಟಕ ಮಂಡಳಿಗೆ, ಶ್ರೀ ಏಕಶಿಲಾ ಕಲಾ ಬಳಗಕ್ಕೆ, ಶ್ರೀ ಮಾರುತಿ ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಫೌಂಡೇಶನ್ಕ್ಕೆ